ಅವನು ಯೇಸುವನ್ನು ಅತ್ಯಂತ ಕೆಟ್ಟ ಸಮಯದಲ್ಲಿ ನಿರಾಕರಿಸಿದನು. ನಾನು ನಿಮಗಾಗಿ ಸಾಯುತ್ತೇನೆ ಎಂದ ಪೇತ್ರನು ಒಬ್ಬ ದಾಸಿಯ ಮುಂದೆ ನಿಲ್ಲಲಿಲ್ಲ. ಒಂದು ಪ್ರಶ್ನೆ, ಅವನು ನಿರಾಕರಿಸಿದನು. ಮತ್ತೊಂದು ಬಾರಿ ಮತ್ತೆ ನಿರಾಕರಿಸಿದನು. ಮೂರನೆಯ ಬಾರಿ ನಾನು ಅವನನ್ನು ತಿಳಿಯುವುದಿಲ್ಲ ಎಂದನು. ಆ ಕ್ಷಣದಲ್ಲಿ ಕೋಳಿ ಕೂಗಿತು. ಆ ಕ್ಷಣದಲ್ಲಿ ಎಲ್ಲವೂ ನಿಂತಂತಾಯಿತು. ದೂರದಿಂದ ಯೇಸು ತಿರುಗಿ ಪೇತ್ರನ ಕಡೆ ನೋಡಿದರು. ಕೋಪದಿಂದಲ್ಲ, ತಳ್ಳಿಹಾಕುವುದರಿಂದಲ್ಲ, ಪ್ರೇಮದಿಂದ. ಪೇತ್ರನು ಮುರಿದು ಹೋಯಿತು. ಅವನು ಓಡಿ ಹೋಗಿ ಕಣ್ಣೀರು ಹಾಕಿದನು. ಲಜ್ಜೆ, ನೋವು, ಪಶ್ಚಾತ್ತಾಪ. ಅವನಿಗೆ ಅನಿಸಿತು ಎಲ್ಲ ಮುಗಿದು ಹೋಯಿತು. ಆದರೆ ಯೇಸು ಅವನ ಜೊತೆ ಮುಗಿಸಲಿಲ್ಲ. ಕೆಲವು ದಿನಗಳ ನಂತರ ಸಮುದ್ರದ ತೀರದಲ್ಲಿ ಯೇಸು 3 ಬಾರಿ ಕೇಳಿದರು, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಅವನ ತಪ್ಪನ್ನು ನೆನಪಿಸಲುವಲ್ಲ, ಅವನನ್ನು ಪುನಃ ಸ್ಥಾಪಿಸಲು. ಅದೇ ಪೇತ್ರನು, ವಿಫಲವಾದವನು, ಶಕ್ತಿಯಿಂದ ಸುವಾರ್ತೆ ಸಾರಿದನು. ನಿನ್ನ ಭೂತಕಾಲ ನಿನ್ನ ಅಂತ್ಯವಲ್ಲ. ದೇವರು ಇನ್ನೂ ನಿನ್ನನ್ನು ಕರೆಯುತ್ತಿದ್ದಾನೆ.